ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಬೆಂಗಳೂರಿನಲ್ಲಿ ಕಟ್ಟಡದ ಮೇಲಿಂದ ಬಿದ್ದು ವ್ಯಕ್ತಿಯೋರ್ವ ಸಾವನ್ನಪ್ಪಿರುವಂತಹ ಘಟನೆಯೊಂದು ನಡೆದಿದೆ. ಯಾಕೆ, ಏನಾಯಿತು ಈ ವ್ಯಕ್ತಿ ಸಾವನ್ನಪ್ಪುವಂಥದ್ದು ನೋಡೋಣ. 4ನೇ ಮಹಡಿಯಿಂದ ಬಿದ್ದು ಸಾವನ್ನಪ್ಪಿರುವಂಥ ವ್ಯಕ್ತಿ ಇರ್ಫಾನ್ ಮುಲ್ಲಾನಿ ಅಂತ ಹೇಳಿ ಇವನ ಹೆಸರು. 26 ವರ್ಷ ಅವನಿಗೆ. ಇರ್ಫಾನ್ ಮುಲ್ಲಾನಿ ಅಂತ 26 ವರ್ಷ ಸಾವನ್ನಪ್ಪಿದ್ದಾನೆ. ಬೆಂಗಳೂರಿನ ಭಾರತಿ ನಗರದ ಫ್ರೂಟ್ಸ್ ಮಾರ್ಕೆಟ್ ಬಳಿ ನಡೆದಿರುವಂತಹ ಘಟನೆ ಇದಾಗಿದೆ. ಜನವರಿ 30ರಂದು ನಡೆದಿರುವಂತಹ ಘಟನೆ ಈಗ ತಡವಾಗಿ ಬೆಳಕಿಗೆ ಬರ್ತಾ ಇದೆ. 30ನೇ ತಾರೀಕಿಗೆ ನಡೆದಿದೆ. ಕಟ್ಟಡದಿಂದ ಬಿದ್ದು ವ್ಯಕ್ತಿ ಸಾವನ್ನಪ್ಪಿರೋದು ಇದು ಬಹಳ ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇರೋದು. ಇದ್ದಕ್ಕಿದ್ದಂತೆ 4ನೇ ಫ್ಲೋರ್ನಿಂದ ಬಿದ್ದು ಸಾವನ್ನಪ್ಪಿರೋದು ಯಾಕೆ? ಯಾರಾದರೂ ಮೇಲಿಂದ ತಳ್ಳಿದ್ರಾ? ಸಹಜವಾಗಿ ಬರುವಂತ ಅನುಮಾನ. ಕುಟುಂಬಸ್ಥರು ಕೂಡ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕುಟುಂಬಸ್ಥರ ಅನುಮಾನದ ಬಗ್ಗೆ ಈಗ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಭಾರತೀನಗರ ಪೊಲೀಸರಿಂದ ಈಗ ಅಸಹಜ ಸಾವು ಪ್ರಕರಣವನ್ನ ದಾಖಲು ಮಾಡಿಕೊಳ್ಳುತ್ತಾ ಇದ್ದಾರೆ. ಈ ತರ ಆದಾಗ ಅದನ್ನು ಅಸಹಜ ಸಾವು ಅಂತಾನೆ ಹಾಕೊಳ್ತಾರೆ. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋಯಿಂದ ಉಮೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಉಮೇಶ್, ನಿಜಕ್ಕೂ ಕೂಡ ಒಂದಿಷ್ಟು ಅನುಮಾನ ಬಂದೇ ಬರುತ್ತೆ. ಸಂಬಂಧಿಕರ ಮನೆಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿಂದ 4ನೇ ಮಹಡಿಯಿಂದ ಬಿದ್ದು ಸಾವನ್ನಪ್ಪುವಂಥ ಪರಿಸ್ಥಿತಿ ಅವನಿಗೆ ಯಾಕೆ ಬರುತ್ತೆ? ಏನಾದರೂ ಮನೆಯಲ್ಲಿ ಕಿರಿಕಿರಿ ಇತ್ತಾ ಅಥವಾ ಅವನಿಗೇನಾದರೂ ಸಮಸ್ಯೆ ಇತ್ತಾ? ಸಂಬಂಧಿಕರ ಮನೆಗೆ ಹೋದಾಗ ಈ ರೀತಿ ಸಾವನ್ನಪ್ಪೋದು ಡೆಫಿನೆಟ್ಲಿ ಅನುಮಾನಕ್ಕೆ ಎಡೆ ಮಾಡಿ ಕೊಟ್ಟೆ ಕೊಡುತ್ತೆ ಅಲ್ವಾ ಉಮೇಶ್? ಅರುಣ್, CCTV ದೃಶ್ಯಗಳನ್ನು ಪರಿಶೀಲನೆ ಮಾಡಿದಂಥ ವೇಳೆಯಲ್ಲಿ 4ನೇ ಬಿಲ್ಡಿಂಗ್ ಹಂತದಿಂದ ಆತ ಏನು ಕೆಳಗಡೆ ಬಿದ್ದಿದ್ದಾನೆ ಇರ್ಫಾನು, ಆತ ಕಟ್ಟಡ ಪಕ್ಕಕ್ಕೆ ಬೀಳದಂತೆ ಸುಮಾರು 3-4 ಅಡಿ ದೂರಕ್ಕೆ ಬಿದ್ದಿರುವಂಥದ್ದು ಸದ್ಯಕ್ಕಿರುವಂಥ ಕುಟುಂಬಸ್ಥರಿಗಿರುವಂಥ ಅನುಮಾನ. ಯಾಕೆಂದರೆ ಯಾರಾದರೂ ಕಾಲ್ಜಾರಿ ಬಿದ್ದರೆ ಪಕ್ಕಕ್ಕೆ ಬೀಳ್ತಾರೆ, ಆದರೆ ಈತ ಅಷ್ಟು ದೂರಕ್ಕೆ ಇರ್ಫಾನ್ ಕೆಳಗಡೆ ಬಿದ್ದಿದ್ದು ಯಾಕೆ ಅನ್ನೋದು ಇವಾಗ ಸದ್ಯಕ್ಕಿರುವಂಥ ಪ್ರಶ್ನೆ. ಕಳೆದ 30ನೇ ತಾರೀಕು ಇರ್ಫಾನ್ ಏನಿದೆ ತನ್ನ ಸಂಬಂಧಿಕರ ಮನೆಗೆ, ಅಂದರೆ ಭಾರತಿ ನಗರದಲ್ಲಿರುವಂಥ ಫ್ರೂಟ್ಸ್ ಮಾರ್ಕೆಟ್ ಏನಿದೆ ಅಲ್ಲಿಗೆ ಹೋಗಿರ್ತಾನೆ. ಹೋದಂಥ ವೇಳೆಯಲ್ಲಿ ಕೆಲ ಕಾಲ ಅವ್ರ ಮನೇಲಿದ್ದು ನಂತರದಲ್ಲಿ ವಾಪಸ್ ಬರುವಂಥ ವೇಳೆಯಲ್ಲಿ ಆ ಕಾಲು ಜಾರಿ ಬಿದ್ದ ಅಂತೇಳಿ ಅವ್ರ ಸಂಬಂಧಿಕರು ಪೊಲೀಸರ ಬಳಿ ಹೇಳಿರುವಂಥದ್ದು. ಆದರೆ ಇರ್ಫಾನ್ ಕುಟುಂಬಸ್ಥರಿಗೆ ಹಲವು ಅನುಮಾನಗಳಿರುವಂಥದ್ದು. ಯಾವುದೇ ರೀತಿಯ ಸಮಸ್ಯೆ ಇರಲಿಲ್ಲ. ಕುಟುಂಬಸ್ಥರನ್ನ ಭೇಟಿ ಮಾಡೋಕ್ಕೆ ಹೋದಂಥ ಇರ್ಫಾನ್ ಏಕೆ ಅಲ್ಲಿಂದ ಅಷ್ಟು ದೂರಕ್ಕೆ ಹೇಗೆ ಬೀಳಕ್ಕೆ ಸಾಧ್ಯ ಅನ್ನೋದು ಈಗ ಅವರ ವಾದ ಆಗಿರುವಂಥದ್ದು. ಈ ನಿಟ್ಟಿನಲ್ಲೇ ಭಾರತೀನಗರ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. CCTVಯನ್ನು ವಶಕ್ಕೆ ಪಡೆದಂಥ ಅಧಿಕಾರಿಗಳು ಇರ್ಫಾನ್ ಹೋಗಿದ್ದು ಯಾವಾಗ ಮತ್ತು ಅಲ್ಲಿ ಎಷ್ಟೊತ್ತಿದ್ರು, ಆ ಸಂದರ್ಭದಲ್ಲಿ ಏನಾದರೂ ಗಲಾಟೆ ಏನಾದರೂ ಆಯಿತಾ, ಈ ಹಿಂದೆ ಏನಾದರೂ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ರ ಅನ್ನೋ ವಿಚಾರಗಳನ್ನು ಕೂಡ ಈಗ ಪೊಲೀಸರು ತನಿಖೆ ಕೈಗೊಂಡಿರುವಂಥದ್ದು. ಸದ್ಯಕ್ಕೀಗ ಆತ ಇರ್ಫಾನ್ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಯಾವುದೇ ರೀಸನ್ ಇರಲಿಲ್ಲ. ಆದರೂ ಕೂಡ ಆತ ಯಾಕೆ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡ ಅನ್ನೋದು ಈಗ ಅವ್ರ ಕುಟುಂಬಸ್ಥರ ಪ್ರಶ್ನೆ ಆಗಿರೋ ಹಿನ್ನೆಲೆಯಲ್ಲಿ ಪೊಲೀಸ್ ಅಧಿಕಾರಿಗಳು ಕೂಡ ಆ ನಿಟ್ಟಿನಲ್ಲಿ ತನಿಖೆ ಮುಂದುವರಿಸಿದ್ದಾರೆ. ತನಿಖೆ ನಂತರದಲ್ಲೇ ಆತ ಸೂಸೈಡ್ ಮಾಡ್ಕೊಂಡ ಅಥವಾ ಯಾರಾದರೂ ತಳ್ಳಿದ್ರಾ ಅಥವಾ ಕಾಲ್ಜಾರಿ ಏನಾದರೂ ಬಿದ್ನ ಅನ್ನೋದ್ರ ಬಗ್ಗೆ ಸ್ಪಷ್ಟನೆ ಸಿಗಬೇಕಿದೆ. ಅರುಣ್.